ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಎರಡನೆಯ ಬಾರಿಗೆ ಅಥವಾ ಶಾಶ್ವತವಾಗಿ ತಿಹಾರ್ ಜೈಲಿಗೆ ಕಳುಹಿಸುವ ಮಾಜಿ ಮುಖ್ಯಮಂತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರ ಕನಸಿಗೆ, ಅವರ ಉಮೇದಿಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾನೂನು ಹೋರಾಟದಲ್ಲಿ ದೊಡ್ಡ ಗೆಲುವು ಸಿಕ್ಕಿದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧದ ತನಿಖೆಗೆ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ನೀಡಲಾಗಿದ್ದಂಥ ಅನುಮತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ವರ್ಷದ ನವೆಂಬರ್ನಲ್ಲಿ ವಾಪಸ್ ಪಡೆದಿತ್ತು. ಡಿ.ಕೆ. ಶಿವಕುಮಾರ್ ವಿರುದ್ಧದ ತನಿಖೆಗೆ ಸಿಬಿಐಗೆ ನೀಡಲಾಗಿದ್ದಂತಹ ಅನುಮತಿಯನ್ನ ವಾಪಸ್ ಪಡೆದಿರುವುದನ್ನು ಪ್ರಶ್ನಿಸಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಿಬಿಐ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಇವರಿಬ್ಬರು ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಕೆ. ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ಉಮೇಶ್ ಎಂ ಅಡಿಗ ಅವರಿದ್ದಂತಹ ವಿಭಾಗೀಯ ನ್ಯಾಯಪೀಠ ವಜಾಗೊಳಿಸಿದೆ. ವೆರಿ ಇಂಪಾರ್ಟೆಂಟ್ ಆರ್ಡರ್ ಕರ್ನಾಟಕ ಹೈಕೋರ್ಟ್ನಿಂದ ಬಂದಿರುವಂಥದ್ದು, ಅದು ಕೂಡ ಡಿವಿಷನಲ್ ಬೆಂಚ್ನಿಂದ. ಹಾಗಾದರೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸಿಬಿಐ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ್ದು ಯಾಕೆ ಅಂತ ನೋಡೋದಾದರೆ, ತೀರ್ಪಿನಲ್ಲಿ ಹೇಳಿದೆ, ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆಗೆ ನೀಡಲಾಗಿದ್ದ ಅನುಮತಿಯನ್ನ ವಾಪಸ್ ಪಡೆದ ಸಂಬಂಧ ಈ ಮೂಲತಃ ವ್ಯಾಜ್ಯ ಇರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬಿಐಯ ನಡುವೆ. ಈ ವ್ಯಾಜ್ಯ, ಈ ಡಿಸ್ಪ್ಯೂಟ್ ಇರುವಂಥದ್ದೇ ಮೂಲತಃ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ನಡುವೆ. ಸಿಬಿಐ ರಚನೆಗೆ ಕಾರಣವಾದಂತಹ ದೆಹಲಿ ಪೊಲೀಸ್ ಸ್ಥಾಪನಾ ಕಾಯ್ದೆ, ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವೆ ಸಂವಿಧಾನದಲ್ಲಿ ಮಾಡಲಾಗಿರುವಂತಹ ಅಧಿಕಾರಗಳ ಹಂಚಿಕೆಯ ಆಧಾರದಲ್ಲಿ ಈ ವ್ಯಾಜ್ಯ ಏರ್ಪಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಅಧಿಕಾರ ಮತ್ತು ರಾಜ್ಯ ಸರ್ಕಾರದ ಸ್ವಾಯತ್ತತೆಯನ್ನು ಒಳಗೊಂಡ ಇಂತಹ ವ್ಯಾಜ್ಯಗಳು ಮೂಲತಃ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಸೂಕ್ತವಾಗಿ ವಿಮರ್ಶೆಗೆ ಒಳಪಡ್ತವೆ. ಹೀಗಾಗಿ ಈ ರಿಟ್ ಅರ್ಜಿಯನ್ನು ನಾವು ವಜಾಗೊಳಿಸ್ತಾ ಇದ್ದೀವಿ. ಅರ್ಜಿದಾರರು ಸೂಕ್ತ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟಿಗೆ ಹೋಗುವುದಕ್ಕೆ ಅವಕಾಶ ಇದೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠ ತನ್ನ ಆದೇಶದಲ್ಲಿ ಹೇಳಿದೆ. ಸೊ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಿಬಿಐ ನಡುವಿನ ಸಂಘರ್ಷ ಆಗಿರೋದ್ರಿಂದಾಗಿ ಇದನ್ನು ಸುಪ್ರೀಂ ಕೋರ್ಟೇ ಈ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಈ ಡಿಸ್ಪ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟೇ ವಿಚಾರಣೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡರೆ ಸೂಕ್ತ ಎನ್ನುವಂಥ ಅಭಿಪ್ರಾಯಕ್ಕೆ ಕರ್ನಾಟಕ ಹೈಕೋರ್ಟ್ ಬಂದಿದ್ದರಿಂದಾಗಿ ಯತ್ನಾಳ್ ಮತ್ತು ಸ್ವತಃ ಸಿಬಿಐ ಸಲ್ಲಿಸಿದ್ದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಸಿಬಿಐನ ಪರವಾಗಿ ವಕಾಲತ್ತನ್ನು ಮಂಡಿಸಿದಂತಹ ವಕೀಲ ಪ್ರಸನ್ನಕುಮಾರ್ ಅವರು, ಒಂದು ಬಾರಿ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಅನುಮತಿಯನ್ನು ಕೊಟ್ಟರೆ ಅದನ್ನು ಹಿಂಪಡೆಯಲಿಕ್ಕೆ ಸಾಧ್ಯವಿಲ್ಲ, ಪೂರ್ವಾನ್ವಯ ಆಗುವಂತೆ. ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಸಿಬಿಐ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದು 2019ರಲ್ಲಿ, ಅದನ್ನು ರದ್ದುಗೊಳಿಸಿದ್ದು 2023ರಲ್ಲಿ. ಸೊ 2019ಕ್ಕೆ ಪೂರ್ವಾನ್ವಯ ಆಗುವಂತೆ ಅನುಮತಿಯನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪ್ರಸನ್ನಕುಮಾರ್ ಅವರು ಸುಪ್ರೀಂ ಕೋರ್ಟ್ ಪಟ್ಟಂತಹ ಅಭಿಪ್ರಾಯವನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ ತಮ್ಮ ವಕಾಲತ್ತಿನಲ್ಲಿ. ಇನ್ನು ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಹಿರಿಯ ವಕೀಲ ವೆಂಕಟೇಶ್ ದಳವಾಯಿ ಅವರು ವಾದವನ್ನು ಮಂಡಿಸಿದ್ರು. ಒಂದು ಬಾರಿ ಸಿಬಿಐ ಪ್ರಕರಣ ದಾಖಲಿಸಿಕೊಂಡರೆ ಅದು ತನ್ನ ಅಂತಿಮ ವರದಿಯನ್ನು, ತನಿಖಾ ವರದಿಯನ್ನು ಸಲ್ಲಿಸಲೇಬೇಕು. ಸಿಬಿಐ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ರದ್ದುಗೊಳಿಸಬಹುದೇ ಹೊರತು ರಾಜ್ಯ ಸರ್ಕಾರಕ್ಕೆ ಒಂದು ಬಾರಿ ಸಿಬಿಐ ತನ್ನ ತನಿಖೆಯನ್ನು ಆರಂಭಿಸಿದ ಬಳಿಕ ಆ ತನಿಖೆಯನ್ನು ತಡೆ ಹಿಡಿಯಲಿಕ್ಕೆ, ಆ ತನಿಖೆಗೆ ಕೊಟ್ಟಂಥ ಅನುಮತಿಯನ್ನು ವಾಪಸ್ ಪಡೆಯಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎನ್ನುವಂಥದ್ದು ಯತ್ನಾಳ್ ಅವರ ಪರ ವಕೀಲರ ವಾದ. ಕರ್ನಾಟಕ ಸರ್ಕಾರದ ಪರ ಹಾಜರಾಗಿದ್ದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್, ಡಿ.ಕೆ. ಶಿವಕುಮಾರ್ ವಿರುದ್ಧದ ತನಿಖೆಗೆ ಹಿಂದಿನ ಸರ್ಕಾರದಲ್ಲಿ ಹೇಗೆ ಸಿಬಿಐ ತನಿಖೆಗೆ ಅನುಮತಿ ನೀಡಲಾಗಿತ್ತು ಎನ್ನುವಂಥದ್ದೇ ಪ್ರಶ್ನೆ. ಮೌಖಿಕ ಸೂಚನೆಯ ಆಧಾರದಲ್ಲಿ ಮಾತ್ರ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿತ್ತು. ಈಗ ಸರ್ಕಾರ ಬದಲಾಗಿದೆ ಮತ್ತು ಸಿಬಿಐ ತನಿಖೆಗೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಮಾಡಲಾದಂತಹ ಲೋಪದೋಷಗಳನ್ನು ಮತ್ತು ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಡಲಾಗಿದ್ದಂಥ ಅನ್ಯಾಯವನ್ನು ನಾವು ಈಗ ಅನುಮತಿಯನ್ನು ವಾಪಸ್ ಪಡೆಯುವುದರ ಮುಖಾಂತರ ಸರಿಪಡಿಸ್ತಾ ಇದ್ದೀವಿ ಎನ್ನುವಂತಹ ವಕಾಲತ್ತನ್ನು ಕರ್ನಾಟಕ ಸರ್ಕಾರದ ಪರ ಹಾಜರಾಗಿದ್ದಂತಹ ಹಿರಿಯ ವಕೀಲ ಕಪಿಲ್ ಸಿಬಲ್ ಮತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮಾಡಿದರು.
CBI ಹೇಗೆ ಅನುಮತಿಯನ್ನು ಪಡೀತು ಎನ್ನುವಂಥದ್ದು ಮುಖ್ಯ ಅಲ್ಲ, CBIಗೆ ಅನುಮತಿಯನ್ನು ಕೊಡಲಾಯಿತು ಎನ್ನುವಂಥದ್ದು ಮುಖ್ಯ ಅಲ್ಲ, ಬದಲಾಗಿ CBIಗೆ ಹೇಗೆ ಅನುಮತಿಯನ್ನು ಕೊಡಲಾಯಿತು ಎನ್ನುವಂಥದ್ದು ಮುಖ್ಯ. ಹೇಗೆ ಸಿಕ್ತು CBIಗೆ, ಯಾವ ಪ್ರೊಸೀಜರನ್ನು, ಯಾವ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಿ ತನಿಖೆಗೆ ಅನುಮತಿ ಕೊಡಲಾಯಿತು ಎನ್ನುವಂಥದ್ದೇ ಮುಖ್ಯವಾದಂತಹ ಪ್ರಶ್ನೆ ಎನ್ನುವಂಥ ಅಂಶವನ್ನು ಹೇಳ್ತಾರೆ. 2017ರಲ್ಲಿ DK ಶಿವಕುಮಾರ್ ಅವರ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡುತ್ತೆ. ಆದಾಯ ತೆರಿಗೆ ಇಲಾಖೆಯ ದಾಳಿಯ ವೇಳೆ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ಜಾರಿ ನಿರ್ದೇಶನಾಲಯ DK ಶಿವಕುಮಾರ್ ಅವರ ಮೇಲೆ ದಾಳಿ ಮಾಡುತ್ತೆ. ಅದಾದ ಬಳಿಕ ಸೆಪ್ಟೆಂಬರ್ನಲ್ಲಿ 2019ರಲ್ಲಿ DK ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡುತ್ತೆ. 2019ರ ಸೆಪ್ಟೆಂಬರ್ 9ನೇ ತಾರೀಕು ಜಾರಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆಯುತ್ತೆ, CBI ತನಿಖೆಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ. ಈ ಪತ್ರವನ್ನು ಆಧರಿಸಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆ ಪತ್ರವನ್ನು ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರಿಗೆ ರವಾನೆ ಮಾಡ್ತಾರೆ. ಮುಖ್ಯ ಕಾರ್ಯದರ್ಶಿ ಇಡಿ ಪತ್ರವನ್ನು ರವಾನೆ ಮಾಡಿದ್ದನ್ನು ಆಧರಿಸಿ ಯಡಿಯೂರಪ್ಪನವರು DK ಶಿವಕುಮಾರ್ ವಿರುದ್ಧ CBI ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ. ಅಲ್ಲಿಂದ CBI ತನಿಖೆಗೆ ಅನುಮತಿ ಸಿಕ್ಕಿದ್ದು 2019ರ ಸೆಪ್ಟೆಂಬರ್ನಲ್ಲಿ. ಇರುವಂತಹ ಪ್ರಶ್ನೆ ಏನು, ಅಕ್ರಮ ಹಣ ವರ್ಗಾವಣೆ ಸಂಬಂಧ ಜಾರಿ ನಿರ್ದೇಶನಾಲಯ PMLA ಆಕ್ಟ್ನ ಅಡಿಯಲ್ಲಿ ತಾನು ತನ್ನ ತನಿಖೆಯ ವೇಳೆ ಸಿಕ್ಕಂತಹ ಮಾಹಿತಿಗಳನ್ನು ಆಧರಿಸಿ ಸಂಬಂಧಪಟ್ಟ ತನಿಖಾ ಸಂಸ್ಥೆಗೆ ಪತ್ರವನ್ನು ಬರೀಲಿಕ್ಕೆ ಮುಂದಿನ ತನಿಖೆಗೆ ಅವಕಾಶ ಇದೆ. ಸೊ ಸೆಪ್ಟೆಂಬರ್ 9, 2019ರಲ್ಲಿ ಜಾರಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆಯುತ್ತೆ. ಜಾರಿ ನಿರ್ದೇಶನಾಲಯ ಕಳುಹಿಸಿದಂತಹ ಪತ್ರವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರಿಗೆ ರವಾನೆ ಮಾಡ್ತಾರೆ. ಯಡಿಯೂರಪ್ಪನವರು ಮುಖ್ಯ ಕಾರ್ಯದರ್ಶಿ ಕಳುಹಿಸಿದಂತಹ ಆ ಪತ್ರಕ್ಕೆ ಸೆಪ್ಟೆಂಬರ್ 24ನೇ ತಾರೀಕು ಅನುಮತಿಯನ್ನು ಕೊಡ್ತಾರೆ. ಅನುಮತಿಯನ್ನು ಕೊಟ್ಟಿದ್ದು ನಾಟ್ ರಿಟರ್ನ್ ಕನ್ಸೆಂಟ್ ಅಲ್ಲ, ಅದು ಲಿಖಿತ ರೂಪದಲ್ಲಿ ಒಪ್ಪಿಗೆಯನ್ನು ಕೊಡಲ್ಲ, ಬದಲಿಗೆ ಮೌಖಿಕ ಒಪ್ಪಿಗೆಯನ್ನಷ್ಟೇ ಕೊಡ್ತಾರೆ. ಜೊತೆಗೆ ಈ ಒಪ್ಪಿಗೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರು ಯಾವುದೇ ಕಾನೂನು ಸಲಹೆಯನ್ನು ಪಡೆಯಲ್ಲ, ಅಡ್ವೊಕೇಟ್ ಜನರಲ್ ಅವರಿಂದ ಕಾನೂನು ಸಲಹೆಯನ್ನು ಪಡೆಯಲ್ಲ. CBI ತನಿಖೆಗೆ ಅನುಮತಿ ಕೊಟ್ಟಿದ್ದು 2019ರ ಸೆಪ್ಟೆಂಬರ್ 24ನೇ ತಾರೀಕು. ಆದರೆ CBI ತನಿಖೆಗೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ವಿರುದ್ಧ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 5 ತಿಂಗಳ ಬಳಿಕ 2020ರ ಫೆಬ್ರವರಿ 27ನೇ ತಾರೀಕು, 5 ತಿಂಗಳ ವಿಳಂಬದ ಬಳಿಕ. ಸೊ DK ಶಿವಕುಮಾರ್ ಅವರ ಪರ ವಕೀಲರು ಮತ್ತೆ ಕರ್ನಾಟಕ ಸರ್ಕಾರದ ಪರ ವಕೀಲರ ವಾದ ಏನಿತ್ತು ಹೈಕೋರ್ಟ್ನಲ್ಲಿ ಅಂತ ಹೇಳಿದ್ರೆ, ಇಷ್ಟು ವಿಳಂಬ ಆಗಿರೋದ್ರಿಂದಾಗಿ ಈ ತನಿಖೆಯೇ ಇನ್ವ್ಯಾಲಿಡ್ ಅಂತ ಹೇಳಿದರು ಅವರು. ಅಷ್ಟು ವಿಳಂಬವಾಗಿ ತನಿಖೆ ಆರಂಭ ಮಾಡಿದ್ದು CBI ಅನುಮತಿ ಸಿಕ್ಕ 5 ತಿಂಗಳ ಬಳಿಕ. ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, CBI DK ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ FIR ಅನ್ನು ದಾಖಲಿಸಿಕೊಳ್ಳಲಿಕ್ಕೆ ಅಥವಾ ತನಿಖೆಯನ್ನು ಆರಂಭಿಸಲಿಕ್ಕೆ ಮೂಲ ಆಗಿದ್ದೇ ಇಡಿ ಕೇಸು. ಆದರೆ ಇದೇ ವರ್ಷದ ಮಾರ್ಚ್ನಲ್ಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ DK ಶಿವಕುಮಾರ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಇಡಿ ಕೇಸನ್ನೇ ರದ್ದುಗೊಳಿಸುತ್ತೆ. ಹಾಗಾದರೆ CBI ಏನು ತನಿಖೆ ಮಾಡುತ್ತೆ ಎನ್ನುವಂಥದ್ದು ಕೂಡ ಪ್ರಶ್ನೆ. ಜೊತೆಗೆ ಇಡಿ FIR ದಾಖಲಿಸಿಕೊಂಡಿದ್ದು ಯಾವ ಆಧಾರದ ಮೇಲೆ? ಆದಾಯ ತೆರಿಗೆ ಇಲಾಖೆ DK ಶಿವಕುಮಾರ್ ಅವರ ವಿರುದ್ಧ ದಾಖಲಿಸಿದಂತಹ ಪ್ರಕರಣಗಳ ಆಧಾರದಲ್ಲಿ. DK ಶಿವಕುಮಾರ್ ವಿರುದ್ಧ ಆದಾಯ ತೆರಿಗೆ ದಾಖಲಿಸಿದಂತಹ 4 ಕೇಸುಗಳಲ್ಲಿ 3 ಕೇಸುಗಳು ಈಗಾಗಲೇ ಕ್ವಾಶ್ ಆಗಿವೆ, ರದ್ದಾಗಿವೆ. 1 ಕೇಸಿಗೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ. IT ಕೇಸ್ನ ಮೇಲೆ ಇಡಿ FIR, ಇಡಿ FIRನ ಮೇಲೆ CBI FIR DK ಶಿವಕುಮಾರ್ ವಿರುದ್ಧ ದಾಖಲಾಗಿದ್ದಂಥದ್ದು. ಇಲ್ಲಿ 4 IT ಕೇಸಲ್ಲಿ 3 ಕೇಸು ಕ್ವಾಶ್ ಆಗಿದೆ, 1 ಕೇಸಿಗೆ ಈಗ ಸ್ಟೇ ಇರುವಂಥದ್ದು ಒಂದು ಅಂಶ. IT ಕೇಸ್ ಆಧರಿಸಿ ಇಡಿ ದಾಖಲಿಸಿದಂಥ ಕೇಸನ್ನೇ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಆದರೆ ಇಡಿ ದಾಖಲಿಸಿದಂಥ ಕೇಸ್ನಲ್ಲಿ ಸಿಕ್ಕಂತಹ ಮಾಹಿತಿಗಳನ್ನು ಆಧರಿಸಿ CBI DK ಶಿವಕುಮಾರ್ ವಿರುದ್ಧ FIR ದಾಖಲಿಸಿಕೊಂಡಿತ್ತು. ಸೊ ಈಗ ಕಂಟೆನ್ಷನ್ ಇರುವಂಥದ್ದೇ ಇಲ್ಲಿ. ಜೊತೆಗೆ ಅನುಮತಿಯನ್ನು ಕೊಡಲಿಕ್ಕೆ ಅನುಸರಿಸಲಾದಂತಹ ಪ್ರಕ್ರಿಯೆ, ಸುಪ್ರೀಂ ಕೋರ್ಟು ವೆಸ್ಟ್ ಬೆಂಗಾಲ್ ಮತ್ತು CBI ವಿರುದ್ಧದ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನು ಅಂತ ಹೇಳಿದ್ರೆ, ಏಕಾಏಕಿ ಎಲ್ಲ ಪ್ರಕರಣಗಳನ್ನು CBIಗೆ ವರ್ಗಾಯಿಸುವಂತಿಲ್ಲ, ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಅನುಸರಿಸಲೇಬೇಕು ಎನ್ನುವಂಥದ್ದು. DK ಶಿವಕುಮಾರ್ ಅವರ ಪರ ವಕೀಲರ ವಾದ ಏನಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಅಂತ ಹೇಳಿದ್ರೆ, ಇಡಿ CBI ತನಿಖೆಗೆ
ಈ ಫೈಲನ್ನು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗೆ ಮತ್ತು CBIಗೆ ರೆಫರ್ ಮಾಡುವುದಕ್ಕಿಂತ ಮುಂಚೆ ಸ್ಟೇಟ್ ಪೊಲೀಸರಿಗೆ, ರಾಜ್ಯದ ಪೊಲೀಸರಿಗೆ ಅದನ್ನು ರವಾನೆ ಮಾಡಬೇಕಿತ್ತು ಎನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸೊ ಬಿಗ್ ಕೇಸ್. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಇರುವಂಥದ್ದು ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ತಮ್ಮ ವಿರುದ್ಧ ದಾಖಲಾಗಿದ್ದಂತಹ CBI ಪ್ರಕರಣವನ್ನು ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ DK ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ಇತ್ತ ಈಗಾಗಲೇ ಕರ್ನಾಟಕದಲ್ಲಿ ಲೋಕಾಯುಕ್ತದವರು ಕರ್ನಾಟಕ ಹೈಕೋರ್ಟಿಗೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ DK ಶಿವಕುಮಾರ್ ಅವರನ್ನು ವಿಚಾರಣೆಗೆ ಒಳಪಡಿಸಿ ಆಗಿದೆ. ಈಗ DK ಶಿವಕುಮಾರ್ ಅವರು ಅವರ ವಿರುದ್ಧ ತನಿಖೆಯನ್ನು ಲೋಕಾಯುಕ್ತದವರು ಸ್ಟಾರ್ಟ್ ಮಾಡಿದ್ದಾರೆ. ಇತ್ತ CBI ಅವರು ಹೇಳ್ತಾ ಇರುವ ಪ್ರಕಾರ ಅವರ ತನಿಖೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಸೊ ಈಗ ಅಲ್ಟಿಮೇಟ್ಲಿ CBI ಬಸನಗೌಡ ಪಾಟೀಲ್ ಯತ್ನಾಳ್ ಅವರು DK ಶಿವಕುಮಾರ್ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ CBI ಸಲ್ಲಿಕೆ ಮಾಡಲೇಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ CBIಗೆ ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದಿರುವಂಥದ್ದು. ಸೊ ಇಲ್ಲಿ ಈಗ ಪ್ರಶ್ನೆ ಇರುವಂಥದ್ದು, ತನಿಖೆ ಅನುಮತಿಯನ್ನು ಕೊಟ್ಟು ತನಿಖೆ ಆರಂಭ ಆಗಿ ತನಿಖೆ ಬಹುತೇಕ ಮುಗಿದಿದೆ ಎನ್ನುವಂಥ ಹಂತದಲ್ಲಿ ರಾಜ್ಯ ಸರ್ಕಾರ ರೆಟ್ರೋಸ್ಪೆಕ್ಟಿವ್ ಆಗಿ ಪೂರ್ವಾನ್ವಯವಾಗುವಂತೆ, ಪ್ರೀ ಅಪ್ಲೈ ಆಗುವಂತೆ ತಾನು ಕೊಟ್ಟಂಥ ಅನುಮತಿಯನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಇದೆಯಾ, ಅಥವಾ 2019ರಲ್ಲಿ ಯಡಿಯೂರಪ್ಪನವರ ಸರ್ಕಾರ CBI ತನಿಖೆಗೆ ಕೊಟ್ಟಂಥ ಅನುಮತಿಯೇ ಸರಿ ಇಲ್ವಾ, ಅಲ್ಲೇನಾದರೂ ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದೆಯೇ ಎನ್ನುವಂಥದ್ದು ಪ್ರಶ್ನೆ. ಸೊ ಇದು ಎಗೇನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲೂ DK ಶಿವಕುಮಾರ್ ಅವರಿಗೆ ಏನಾದರೂ ರಿಲೀಫ್ ಏನಾದರೂ ಸಿಕ್ಕಿದರೆ ಅಲ್ಲಿಗೆ DK ಶಿವಕುಮಾರ್ ಅವರು ಕಂಪ್ಲೀಟ್ ಅವರ ಮುಖ್ಯಮಂತ್ರಿ ಆಗುವಂತಹ ಹಾದಿ ಏನಿದೆ ಅದು ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿಗೆ. ಯಾಕಂತ ಹೇಳಿದ್ರೆ ಅಲ್ಲಿಗೆ DK ಶಿವಕುಮಾರ್ ಅವರ ವಿರುದ್ಧ ಇಡಿ ಕೇಸು ಇರಲ್ಲ, ಆಲ್ರೆಡಿ ಇಡಿ ಕೇಸು ಕ್ರ್ಯಾಶ್ ಆಗಿದೆ, CBI ಕೇಸು ಮುಗಿದು ಹೋಗುವ ಸ್ಥಿತಿಗೆ ಬಂದುಬಿಡುತ್ತೆ ಅಲ್ಲಿಗೆ. ಇನ್ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ DK ಶಿವಕುಮಾರ್ ಅವರಿಗೆ ಜಯ ಸಿಕ್ಕಿದರೆ. ಕಾರಣ ಇಲ್ಲಿ ಈಗ ರಾಜ್ಯ ಸರ್ಕಾರ ಅನುಮತಿಯನ್ನು ಹಿಂಪಡೆದಿರುವ ಕಾರಣ ಹೊಸ ಸಂಘರ್ಷ ಏರ್ಪಟ್ಟಿರುವಂಥದ್ದು. ಆ ಸಂಘರ್ಷದಲ್ಲಿ ಹೈಕೋರ್ಟ್ ತಾನು ಮಧ್ಯಪ್ರವೇಶ ಮಾಡಲಿಕ್ಕೆ ಒಪ್ಕೊಂಡಿಲ್ಲ, ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತೇಳಿ ಯತ್ನಾಳ್ ಮತ್ತು CBI ಇಬ್ಬರಿಗೂ ಕೂಡ ಹೇಳಿರೋದ್ರಿಂದ ಈಗ CBI ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. DK ಶಿವಕುಮಾರ್ ಅವರ ಪರ ವಕೀಲರು ಹೇಳ್ತಾರೆ, ನಾವು ಕೊಟ್ಟಂಥ ರಾಜ್ಯ ಸರ್ಕಾರ ಅನುಮತಿಯನ್ನು ವಾಪಸ್ ಪಡೆದಿದೆ ಅಂತೇಳಿ. ಸೊ ಇದು ಹೊಸ ಸಂಘರ್ಷಕ್ಕೆ ಕಾರಣ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟನ್ನು ಕೊಡುತ್ತೆ ಅದರ ಆಧಾರದ ಮೇಲೆ DK ಶಿವಕುಮಾರ್ ಅವರ ಭವಿಷ್ಯ ನಿಂತಿರುವಂಥದ್ದು. ಬಟ್ ಒಂದು ವೇಳೆ ಅಲ್ಲಿ ಏನಾದರೂ ಎಗೇನ್ ಗೆಲ್ಲುವಂತ ಆದರೆ ಅಲ್ಲಿಗೆ DK ಶಿವಕುಮಾರ್ಗೆ ಬಿಗ್ ವಿನ್. IT ಕೇಸ್ ಒಂದು ಉಳಿದುಕೊಳ್ಳುತ್ತೆ. IT ಕೇಸಲ್ಲಿ ದಂಡ ಕಟ್ಟಲಿಕ್ಕೆ ಅವಕಾಶಗಳಿದೆ ಇನ್ ಕೇಸ್ ಅಲ್ಲಿ ತಪ್ಪು ಅಂತ ಆದರೆ. ಅದನ್ನು ಹೊರತುಪಡಿಸಿದ್ರೆ IT ಕೇಸ್ನಲ್ಲಿ DK ಶಿವಕುಮಾರ್ ಅವರನ್ನ ಅಷ್ಟು ದೊಡ್ಡ ಪ್ರಮಾಣಕ್ಕೆ ಲಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಆಲ್ರೆಡಿ 4ರಲ್ಲಿ 3 ಕೇಸುಗಳು IT ಕೇಸುಗಳು DK ಶಿವಕುಮಾರ್ ಅವರ ವಿರುದ್ಧ ಕ್ರ್ಯಾಶ್ ಆಗಿರುವಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಒಪ್ಪಿಗೆಯನ್ನು ಕೊಟ್ಟಿರುವ ಹೊತ್ತಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಿರುವ ಹೊತ್ತಿನಲ್ಲಿ ಇಟ್ಟ DK ಶಿವಕುಮಾರ್ ವಿರುದ್ಧ ಯತ್ನಾಳ್ ಮತ್ತು CBI ಸಲ್ಲಿಸಿದಂಥ ಅರ್ಜಿಯಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ, ರಾಜ್ಯ ಸರ್ಕಾರದ ತೀರ್ಮಾನದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಹೈಕೋರ್ಟ್ ಒಪ್ಪಿಕೊಳ್ಳದೇ ಇರೋದರಿಂದಾಗಿ DK ಶಿವಕುಮಾರ್ ಅವರಿಗೆ ಇಲ್ಲಿ ಅಂತೂ ದೊಡ್ಡ ಜಯ ಸಿಕ್ಕಿದೆ, ದೊಡ್ಡ ರಿಲೀಫ್ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅದರ ಆಧಾರದ ಮೇಲೆ DK ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗಿರುವಂಥದ್ದು. ಕುಮಾರಸ್ವಾಮಿ ಅವರು ಪದೇ ಹೇಳ್ತಾ ಇದ್ರಲ್ಲ, ಪರ್ಮನೆಂಟಾಗಿ ತಿಹಾರ್ ಜೈಲಿಗೆ ಕಳಿಸ್ತೀವಿ. ಪರ್ಮನೆಂಟಾಗಿ ಯಾವ ಕೇಸ್ನಲ್ಲಿ ಕಳುಹಿಸ್ಬೋದು ಅಂತ ಹೇಳಿದ್ರೆ ಈ CBI ಕೇಸ್ನಲ್ಲಿ ಮಾತ್ರ. ಬೇರೆ ಯಾವ ಕೇಸ್ನಲ್ಲೂ ಕೂಡ ಸದ್ಯದ ಸನ್ನಿವೇಶಕ್ಕೆ DK ಶಿವಕುಮಾರ್ ಅವರನ್ನು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಜೈಲಿನಲ್ಲಿ ಇರುವಂಗೆ ಮಾಡೋಕ್ಕಾಗಲ್ಲ.